ಮೆಟ್ಟಿಲೇರಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹೀಗೆ ಪೊಲೀಸ್ ಠಾಣೆ ಎದುರು ಜಮಾವಣೆಗೊಂಡಿರುವ ಮಹಿಳೆಯರು, ಗ್ರಾಮದಲ್ಲಿ ಏಕಿಲ್ಲದೆ ಆರಂಭವಾಗಿರುವ ಮದ್ಯದಂಗಡಿ ಬಂದ್ಗೆ ಒತ್ತಾಯ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿಯಲ್ಲಿ. ಹೌದು, ಕೆಂಭಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇದರಿಂದ ಗ್ರಾಮದ ಪುರುಷರು ದಾರಿ ತಪ್ಪುತ್ತಾ ಇದ್ದಾರೆ ಅಂತ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಗ್ರಾಮದಲ್ಲಿ ನಡೀತಾ ಇರುವಂತಹ ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಅಂಗಡಿ ಇಟ್ಟಾರಿ, ಮನಿ ಸಂದ್ರಿಗೆ ಒಂದೊಂದು ಅಂಗಡಿ ರೀ, ಊರಿಗೆ ಮೀರಿ ಸರಿ ಇಟ್ಟಾರಿ, ಮಾರಬೇಡ ಅಂದ್ರೆ ನಮ್ಗ ಬೈಲಾಕ್ ಬರ್ತಾರ್ರಿ. ನಾವು ಚಂಚಿ ಮಾಡಿ ನಿದ್ದೆ ಮಾಡ್ಲಾರ್ದತ್ತು ಬಂದದ್ರಿ. ಅವ್ರು ಸರಿಯಾಗಿ ಕೊಡಬೇಡ ಅಂದ್ರೆ ಸರಿಯಾಗಿ ಕೊಡ್ತಾರ್ರಿ, ಸರಿಯಾಗಿ ಕೊಟ್ಟಾರ್ರಿ. ನಮ್ಮ ಬಾಯಿ ಬಂದಂಗೆ ಬೈದು ಖುಷಿ ಕಿತ್ತಿ ನಮ್ಗೆ ಒಳ್ಳೆಯಕ್ಕೆ ಬಂದಾರ್ರಿ. ನಮ್ಮ ಜೀವನ ನಾವು ಕಳ್ಕೋಬಾರ್ದಂತ ನಾವು ಮೇಳೆ ಮೇಲಿನ ಜಿಗದೀವ್ರಿ. ನಮ್ಮ ಜೀವಕ್ಕನೇ ಆತದಂತ ಇಲ್ಲಿ ಗೊಡೆ ಬಂದೀವ್ರಿ. ನಮ್ಮ ಜೀವಕ್ಕೆ ನೀವೇ ಕಾಪಾಡ್ಬೇಕು. ಅಲ್ಲದೆ ಕೂಲಿ ಹಣದಿಂದ ಕುಡಿಯುವುದಲ್ಲದೆ ವರ್ಷದ ಬೆಳೆಗೆ ಲೆಕ್ಕ ಹಾಕಿ ಬಾಕಿ ಅಂತ ಕುಡಿಯುತ್ತಾರೆ. ವರ್ಷದ ಬೆಳೆಯಲ್ಲಿ ಮಕ್ಕಳು ಮರಿ ದುಡಿದಿದ್ದು ಸಾರಾಯಿ ಅಂಗಡಿಗೆ ಕೊಡಬೇಕಾಗಿದೆ. ನಗನೂರು ಖಾನಾಪುರ ಭಾಗದ ಗ್ರಾಮದಲ್ಲಿ ಸಾರಾಯಿ ಅಂಗಡಿ ಸಾಕಷ್ಟಿವೆ. ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ದಿದ್ರೆ ನಾವು ಬದುಕೋದು ಕಷ್ಟವಾಗಿದೆ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ದುಡಿಯೋದೈತೆ 1,000 ರೂಪಾಯಿ ಕೂಲಿ ರೀ. ಅವ್ರಿಗೆ ಅರ್ಧ ಕೊಡೋದು, ನಮ್ಗೆ ಅರ್ಧ ಕಳಿಲ ಮನೆ ಸೀರೆಗಿಟ್ಟು ಡಬ್ಬೆಗಿಟ್ಟು ಕಿಲಿ ಮುರಿದು ಒಯ್ಯೋದು, ನಮ್ಗೆ ಗೊಡ್ಡಾಕ್ ಬರೋದು ಮಾಡೋದು ಮಾಡಕತ್ತರ. ಅಣ್ಣದವ್ರು, ತಮ್ಮದವ್ರು, ತಂದಿದವ್ರು, ಕಾಕದವ್ರು, ಮಾದವ್ರು ಒಣಗನೆ ಯಾಕೋ ಎದ್ರ ಸಲಗ ಹಂಗಾಯ್ತು ಹಿಂಗಾಯ್ತು ನಮಗೆ ಕೇಳ್ತಾರೆ. ಮನೆ ಬಂದು ನಿಂತೇಳಿ ನಾ ಎಲ್ಲಾದ್ರೂ ಕುಡ್ತೀನಿ, ಈಗ ಕೊಡ್ತೀರ ನಾವು ಅಂಗಡಿಯವ್ರ ನಿಂತ ಕೇಳೋಕೋದ್ರೆ ಎದ್ರ ಸಲ ಕೇಳ್ತಾರೆ. ಒಟ್ಟಾರೆ ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚಿರುವ ಅಕ್ರಮ ಚಟುವಟಿಕೆ ಬಂದ್ ಮಾಡುವಂತೆ ಒತ್ತಾಯಿಸಿ ಮಹಿಳೆಯರು ಠಾಣೆ ಮೆಟ್ಟಿಲೇರಿದ್ದಾರೆ. ಮುಂದೆ ಮಹಿಳೆಯರ ಹೋರಾಟಕ್ಕೆ ಪೊಲೀಸರು ನ್ಯಾಯ ಕೊಡ್ತಾರಂತ ಕಾದು ನೋಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಂಗು ರಂಗಿನ ಬಣ್ಣದಲ್ಲಿ ಮಿಂದೇಳೋದನ್ನ ನೋಡಿದ್ದೀರಿ, ಆದರೆ ಇಲ್ಲಿ ಮಾತ್ರ ಸಗಣಿಯಲ್ಲಿ ಮಿಂದೇಳ್ತಾರೆ. ವಿಚಿತ್ರ ಅಂದ್ರೂ ಇದು ಸತ್ಯ. ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಈ ಸಂಪ್ರದಾಯ ಇಂದಿಗೂ ಆಚರಣೆ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಈ ಆಚರಣೆ ಎಲ್ಲಿ ನಡೀತಾ ಇದೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಎಲ್ಲೆಡೆ ರಂಗುರಂಗಿನ ಬಣ್ಣದಲ್ಲಿ ಮಿಂದೇಳುವವರನ್ನ ನೀವು ನೋಡಿರ್ತೀರಾ. ಆದ್ರೆ ಇಲ್ಲಿ ಮಾತ್ರ ಸಗಣಿಯಲ್ಲಿ ಮಿಂದೇಳುತ್ತಾರೆ. ಅಂದಹಾಗೆ ಇದು ಗದಗ ನಗರದ ಗಂಗಾಪುರ ಪೇಟೆಯಲ್ಲಿ ಕಂಡು ಬಂದ ದೃಶ್ಯ. ನಾಗರ ಪಂಚಮಿಯ ಅಂಗವಾಗಿ ಈ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸ್ತಾರೆ. ಹಬ್ಬದ ಪ್ರಯುಕ್ತ ಯುವಕರು ಸಗಣಿ ಎರಚಟ ಆಡಿ ಸಂಭ್ರಮಿಸಿದ್ರು. ಸುಮಾರು 1 ಗಂಟೆಗೂ ಅಧಿಕ ಕಾಲ ಈ ಸಗಣಿ ಫೈಟ್ ಸಖತ್ತಾಗಿ ನಡೆಯುತ್ತೆ. ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಯುವಕರು ನಾ ಮುಂದು ತಾ ಮುಂದು ಅಂತ ಸಗಣಿ ಎರಚಟ ಆಡ್ತಾರೆ. ಅನಾದಿ ಕಾಲದಿಂದಲೂ ಈ ಸಂಪ್ರದಾಯ ಮಾಡಿಕೊಂಡು ಬರಲಾಗುತ್ತಿದೆ ಅಂತಾರೆ ಸ್ಥಳೀಯರು. ಇಲ್ಲಿ ವಿಶೇಷ ಏನಂದರೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇರೋದ್ರಿಂದ ಮತ್ತು ದನಕರುಗಳ ಸಂಖ್ಯೆ ಹೆಚ್ಚಿಗೆ ಇರೋದ್ರಿಂದ ಇಲ್ಲಿ ಒಂದು ಸಗಣಿ ಒಂದು ಕೀಳರಿಮೆ ಯಾರು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾಗರ ಪಂಚಮಿಯ ಮರುದಿವಸ ಅಂದರೆ ಕರೆಕಟ್ಟಂಬಳಿ ದಿನ ಇಲ್ಲಿ ಸಗಣಿ ಆಟ ಆಡ್ತಾರೆ. ಸಗಣಿ ಎರಚಾಟಕ್ಕೆ ಅಂತ ಕಳೆದ 3-4 ದಿನಗಳಿಂದ ರೈತರ ಮನೆಯಲ್ಲಿ ಸಗಣಿಯನ್ನ ಶೇಖರಣೆ ಮಾಡಿ ಇಟ್ಟಿರುತ್ತಾರೆ. ಸಗಣಿ ಎರಚಾಟದಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಸಗಣಿಗೆ ಔಷಧೀಯ ಗುಣವಿದೆ. ಹೀಗಾಗಿ ಪರಸ್ಪರ ದೇಹದ ಮೇಲೆ ಎರಚಿಕೊಳ್ಳಲಾಗುತ್ತೆ. ಹೆಣ್ಮಕ್ಳಂತರೂ 5:30 ಆತಂದ್ರೆ ಯಾವಾಗ ಆಟ ಆಡ್ತಾರೋ ನಮ್ಮ ಗಂಡ್ಮಕ್ಳು ಅಂತೇಳಿ ಓಣಿಗೆ ಬಂದು ಕಾಯ್ತಿರ್ತಾರೆ. ನಿಮ್ಮ ಓಣ್ಯಾಗ ಯಾವಾಗ ಆಡ್ತಾರೆ ಸಗಣಿ ಆಟ ಅಂತೇಳಿ ಕೇಳ್ತಾರೆ. ನಿಮ್ಮ ಹಬ್ಬ ಯಾವಾಗ ಬರ್ತೈತ್ರಿ ಅಂತ ಕೇಳ್ತಾರೆ. ಆಮೇಲೆ ಇದನ್ನು ಆಡೋದು ಕರಿಕಟ್ಟಂಬ್ಲಿ ದಿನ ಮಾತ್ರ ಆಡ್ತಾರೆ. 2 ದಿನ ಮೊದಲು 2 ದಿನ ಏನೈತಿ ನಾಗಪ್ಪನಿಗೆ ಹಾಲು ಹಾಕ್ತಾರೆ. ಈಗಿನವರು ಸಗಣಿ ಆಟ ಅಂತಂದ್ರೆ ಏನು ಬಿಡು ಅಂತ ಅಸಹ್ಯ ಮಾಡ್ಕೋತಾರೆ. ಆದರೆ ಈಗಿನ ಜನರೇಷನ್ ಮುಂದಿನ ಜನರೇಷನ್ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಮಕ್ಕಳು ಕೂಡ್ಕೊಂಡು ಪಟ್ಟಿ ಎಬ್ಬಿಸಿ ಡ್ರೆಸ್ ಹಾಕ್ಕೊಂಡು ಎಲ್ಲ ಇದು ಮಾಡ್ಕೊಂಡು ನೋಡ್ಕೊಂಡು ಆಡ್ಕೊಂಡು ಬರ್ತಾರೆ. ಬಣ್ಣದ ಕುಳಿಯಂತೆ ಸಂಭ್ರಮದಿಂದ ನಡೆಯೋ ಯುವಕರ ಸಗಣಿ ಎರಚಾಟದಲ್ಲಿ ರೈತಾಪಿ ವರ್ಗದ ಯುವಕರೇ ಹೆಚ್ಚು. ವರ್ಷಕ್ಕೆ 1 ಬಾರಿ ಸಗಣಿ ಎರಚಾಟದ ಆಟವನ್ನು ನೋಡೋದೇ ಒಂದು ಸಂಭ್ರಮ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ನೀರನ್ನು ಕಂಡ್ರೆ ಭಯ ಪಡ್ತಾ ಇದ್ದ ಬಾಲಕ ಈಗ 37 ಸೆಕೆಂಡ್ನಲ್ಲಿ ನೀರೊಳಗಡೆ 26 ಪಲ್ಟಿ ಹೊಡೆಯುವ ವಿಶ್ವ ದಾಖಲೆ ನಿರ್ಮಿಸಿದ್ದಾನೆ. ಈತನ ಈ ಸಾಧನೆ ನೋಬೆಲ್ ಬುಕ್ ಆಫ್ ರೆಕಾರ್ಡ್ ಸೇರಿದೆ. ಯಾರು ಆ ಬಾಲಕ ಅಂತೀರಾ? ಈ ಸ್ಟೋರಿ ನೋಡಿ. ನೀರಲ್ಲಿ ಸಲೀಸಾಗಿ ಪಲ್ಟಿ ಹೊಡಿತಾನೆ.
ವಿಶ್ವ ದಾಖಲೆ ಬರೆದ ಮಂಗಳೂರು ಪೋರ. ನೃತ್ಯ ಮಾಡುತ್ತಾ ಪಲ್ಟಿ ಹೊಡೆದು ವಾವ್ ಅನ್ನಿಸಿಕೊಳ್ಳುವ ಸಾಕಷ್ಟು ಮಕ್ಕಳನ್ನ ನೀವು ನೋಡಿರಬಹುದು. ಆದ್ರೆ ಈತ ನೀರೊಳಗೆ ಹೇಗೆ ಲೀಲಾಜಾಲವಾಗಿ ಪಲ್ಟಿ ಹೊಡೆಯುತ್ತಿದ್ದಾನೆ ಅಂತ ನೋಡಿ. ನೀರಿನ ಭಯ ನೀಗಿಸಿಕೊಳ್ಳುವುದಕ್ಕೆ ಈಜು ಕಲಿತ ಈ ಪುಟ್ಟ ಪೋರ ಅದೇ ನೀರಲ್ಲಿ ಮುಳುಗಿ ವಿಶ್ವ ದಾಖಲೆ ಬರೆದಿದ್ದಾನೆ. ಮಂಗಳೂರಿನ ಕಾರ್ಮೆಲ್ ಸಿಬಿಎಸ್ಇ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ಹ್ಯಾಡ್ರಿಯನ್ ವೇಗಸ್ ವಿಶ್ವ ದಾಖಲೆ ಬರೆದಿದ್ದಾನೆ. 15 ವರ್ಷದ ಒಳಗಿನ ಪ್ರಥಮ ಈಜುಪಟು ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ನೊಬೆಲ್ ವರ್ಲ್ಡ್ ರೆಕಾರ್ಡ್ನ ರಾಜ್ಯ ನಿರ್ದೇಶಕ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಹ್ಯಾಡ್ರಿಯನ್ನ ಪಲ್ಟಿ ಸಾಹಸವನ್ನ ದಾಖಲಿಸಿಕೊಂಡಿದ್ದಾರೆ. ಮಾಡಿದ್ದು 7 ಮತ್ತೆ 23 ಆಯಿತು. ನಾನು ಎನಿಸಿದ್ರೆ 23 ಅಬವ್ ಮಾಡ್ತೇನೆ ಅಂತ, ಅಂದರೆ ಅಟ್ಲೀಸ್ಟ್ 5 ಬಿಲ್ಲು. ಮತ್ತು ನನಗೆ ಇವತ್ತು ಮಾಡಿದ್ದು ನನಗೆ 26 ಆಗ್ತದಂತಲೇ ಗೊತ್ತಿರಲಿಲ್ಲ. ಇದು ಅಂದರೆ ಬಿಲ್ಲು ಮಾಡ್ತಿರಲಿಲ್ಲ, ಮತ್ತೆ ಅದಾಯಿತು. ಈಜುಕೊಳದ ಅಂಚು ಹಿಡಿದು ನೀರೊಳಗೆ ಪಲ್ಟಿ ಹೊಡೆಯುವುದು ಸಾಮಾನ್ಯ. ಆದರೆ ಈಜುಕೊಳದ ಮಧ್ಯೆ ನೀರಿನಲ್ಲಿ ಏಕಕಾಲಕ್ಕೆ 26 ಪಲ್ಟಿ ಹೊಡೆಯುವುದು ಅಷ್ಟೊಂದು ಸುಲಭವಲ್ಲ. ಆದರೆ ಹ್ಯಾಡ್ರಿಯನ್ ಅದರಲ್ಲಿ ದಾಖಲೆ ನಿರ್ಮಿಸಿದ್ದಾನೆ. ಇದು ಫ್ಲೋಟಿಂಗಲ್ಲಿ ಲಾಸ್ಟ್ ನಾನು ಒಂದು ಈವೆಂಟ್ ಮಾಡುವಾಗ ಫ್ಲೋಟಿಂಗಲ್ಲಿ 2 hours 30 minutes ಅಂತ ಒಂದು ರೆಕಾರ್ಡ್ನೇ ಕ್ರಿಯೇಟ್ ಮಾಡಿದ್ವಿ ನೋಬೆಲ್ ವರ್ಲ್ಡ್ ರೆಕಾರ್ಡಲ್ಲಿ. ಇದು ಬಂದುಬಿಟ್ಟು ಸಮ್ಮರ್ಸೋಲ್ಟ್ ಅಂದರೆ ನಾವು ಮಕ್ಕಳನ್ನೇ ಬೇಗ ಸ್ಪೀಡ್ ಸ್ವಿಮ್ಮಿಂಗಲ್ಲಿ ನಾವು ನಾರ್ಮಲ್ ಆಗಿ ವಾಲ್ ಟಚ್ ಆಗಿ ಪುಷ್ ಅಪ್ ಮಾಡೋದು ಸ್ವಿಮ್ಮಿಂಗಲ್ಲಿ ಬರೋದು. ಆ್ಯಕ್ಚುಲಿ ವಾಲ್ ಪುಷಿಗಿಂತ ನಾವು ಸಮ್ಮರ್ಸೋಲ್ಟ್ ಮಾಡಿದೆ ಅಂದರೆ ನಮಗೆ ಅಷ್ಟು ಬೇಗ ಅಲ್ಲಿ ಟೈಮ್ ಸೇವ್ ಆಗ್ತಾ. ಅದಕ್ಕೋಸ್ಕರ ನಾವು ಎಲ್ಲ ಮಕ್ಕಳಿಗೆ ಸಹ ಸಮ್ಮರ್ಸೋಲ್ಟ್ ಕಳಿಸ್ತೀವಿ. 8 ತಿಂಗಳ ನಿರಂತರ ಪ್ರಯತ್ನದ ಫಲವಾಗಿ ಈ ದಾಖಲೆ ಸಾಧ್ಯವಾಗಿದೆ. ಆರಂಭದಲ್ಲೇ ಕೇವಲ 7-8 ಪಲ್ಟಿ ಹೊಡೆಯುತ್ತಿದ್ದ ಹ್ಯಾಡ್ರಿಯನ್ ತರಬೇತಿ ಅವಧಿಯಲ್ಲಿ 23 ಪಲ್ಟಿ ಹೊಡೆಯಲು ಅಭ್ಯಾಸ ಮಾಡಿದ್ದ. ದಾಖಲೆ ಪಂದ್ಯದಲ್ಲಿ 26 ಪಲ್ಟಿ ಹೊಡೆದು ನೊಬೆಲ್ ವರ್ಲ್ಡ್ ರೆಕಾರ್ಡ್ ದಾಖಲಿಸಿದ್ದಾನೆ. ಮುಂದೆ ಈತನಿಗೆ ಗಿನ್ನಿಸ್ ವಿಶ್ವ ದಾಖಲೆ ಮಾಡುವ ಗುರಿ ಇದೆಯಂತೆ. ಆಲ್ ದಿ ಬೆಸ್ಟ್ ಹ್ಯಾಡ್ರಿಯನ್. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಅಧಿಕಾರಿಗಳು ಹೇಳ್ತಾ ಇರೋದೇನಂತಂದ್ರೆ ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿರುವಂತಹ ಮೇಲಾಧಿಕಾರಿಗಳಿಗೆ ಈಗಾಗಲೇ ಈ ವಿಚಾರವನ್ನ ತಿಳಿಸಲಾಗಿದೆ. ಬಹುತೇಕ ಇವತ್ತು ಬೆಳಿಗ್ಗೆ ಅಧಿಕಾರಿಗಳು ಬರ್ತಾರೆ, ಈ ಬಗ್ಗೆ ಗಮನ ಹರಿಸ್ತಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಿಜಯನಗರ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಅಣೆಕಟ್ಟಿನಲ್ಲಿ ಈ ರೀತಿಯ ಸಮಸ್ಯೆ ಆದಾಗ ಜನಸಾಮಾನ್ಯರಲ್ಲಿ ಆತಂಕ ಹೆಚ್ಚಾಗುವುದು ಸಹಜ. ಅದರಲ್ಲೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕೇ ಕಟ್ ಆಗಿದೆ ಅಂತಂದ್ರೆ ಹೆಚ್ಚಿನ ನೀರು ಅಂದ್ರೆ ಔಟ್ಫ್ಲೋ ಜಾಸ್ತಿ ಆಗ್ಬಿಡುತ್ತೆ. ಈಗ ಏನೆಲ್ಲ ಕ್ರಮ ಕೈಗೊಳ್ಳಲಾಗ್ತಾ ಇದೆ? ಸದ್ಯಕ್ಕೆ ಜನರ ಆತಂಕ ದೂರ ಮಾಡೋದಕ್ಕೆ ಅಧಿಕಾರಿಗಳು ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ? ನಿಜಕ್ಕೂ ಶ್ರೀಪಾದ್, ಇದು